ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬಲಗೈ ಸಮುದಾಯದ ಪ್ರತಿಭಟನೆಯಲ್ಲಿ ಕಂಪ್ಲಿ ಜಿಲ್ಲೆ ಬಳ್ಳಾರಿ ನಿವಾಸಿಯಾದ ಎಸಿ ದಾನಪ್ಪ ರವರು ಪಾಲ್ಗೊಂಡು ನಮ್ಮ ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಎಸಿ ದಾನಪ್ಪ, ಚಲವಾದಿ ಮಹಾಸಭಾದ ಮುಖಂಡರು, ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಲಗೈ ಸಮುದಾಯದ ಅನ್ಯಾಯದ ವಿರುದ್ಧ ಇವತ್ತು ಸಮರ ಸಾರಿರುತ್ತಂತ ನಮ್ಮ ಬಲಗೈ ಸಮಾಜದ ಮುಖಂಡರು ಇವತ್ತು ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಅವಿಜ್ಞಾನಿಕವಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯನ್ನು ವಿರೋಧಿಸಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಬಲಗೈ ಸಮುದಾಯವನ್ನು ಕೇವಲ ಅಲ್ಪಸಂಖ್ಯಾತರನ್ನಾಗಿ ಮಾಡಿ ಅವಿಜ್ಞಾನಿಕ ವರದಿ ಮಾಡಿರ್ತಕ್ಕಂಥ ಈ ನಾಗಮೋಹನ್ ದಾಸ್ ಅನ್ನುವಂತ ಒಬ್ಬ ದೃಷ್ಟ ಇವತ್ತು ನಮ್ಮ ಸಮುದಾಯಕ್ಕೆ ದೊಡ್ಡ ಕೊಡ್ಲಪೆಟ್ಟು ನೀಡಿದ್ದಾನೆ. ಜೊತೆಗೆ ಇಲ್ಲಿ ರಾಜಕೀಯ ಷಡ್ಯಂತ್ರ ಕೂಡ ಈ ನಮ್ಮ ಸಮುದಾಯ ತುಳಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನಾದ್ರೂ ಈ ಸರ್ಕಾರ ಆಳ್ತಾ ಇದ್ದೀರಿ ಅಂದ್ರೆ ಬಲಗೈ ಸಮುದಾಯದ ಒಂದು ಹಣದ ಮೇಲೆ ನೀವು ಇವತ್ತು ಸರ್ಕಾರವನ್ನು ಆಳ್ತಾ ಇದ್ದೀರಿ. ಇವತ್ತು ರಾಜ್ಯದಲ್ಲಿ ನಿಮಗೆ ಗೊತ್ತಾಗಿದೆ, ಬಲಗೈ ಸಮುದಾಯದವರು ಬಿಜೆಪಿಯನ್ನು ಬೆಂಬಲಿಸಿದರೆ ಬಲಗೈ ಸಮುದಾಯದವರು ನಾವು ಮಲ್ಲಿಕಾರ್ಜುನ ಖರ್ಗೆಯವರ ಒಂದು ಅನುಯಾಯಿಗಳಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಕ್ಕೆ ಇವತ್ತು 135 ಸೀಟ್ಗಳು ಬರಲು ಸಾಧ್ಯವಾಯಿತು. ಆರೋಗ್ಯದಿಂದ ಇವತ್ತು ನಾವು ಸರ್ಕಾರದ ಜಿಲ್ಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ದೀನಬಂಧುಗಳು ಅಂದರೆ ಚಲವಾದಿ ಮಹಾಸಭಾ ಅನ್ಯಾಯ ಮಾಡಿರ್ತಕ್ಕಂಥದ್ದು ದುರಾದೃಷ್ಟಕರ. ನಿಮಗೆ ಏನಾದರೂ ನೈತಿಕ ಹಕ್ಕಿದ್ದರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಬಲಗೈ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಳ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ನಿರ್ಮಾಣ ಮಾಡುವಂತ ವ್ಯವಸ್ಥೆ ಚಲವಾದಿ ಮಹಾಸಭಾ ಬಲಗೈ ಸಮುದಾಯದ ಎಲ್ಲ ನಾವು ನಿರ್ಧಾರ ಮಾಡಬೇಕಾದಂತಹ ಸಂದರ್ಭ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯವಿಟ್ಟು ಯಾವುದೇ ರಾಜ್ಯಕ್ಕೆ ಮಾಡದೆ ಯಾವುದೇ ಎಲ್ಲರೂ ನಮಗೆ ನಾವು ಆ ಸಮುದಾಯವನ್ನು ಅನ್ಯಾಯ ಮಾಡಿದರೆ ಕರ್ನಾಟಕದಲ್ಲಿ ಕೇವಲ ಅಂಚೆ ಸಂಖ್ಯೆಗಳಲ್ಲಿ 35 ಲಕ್ಷ ಕೊಡ್ತಾರೆ. ಆದರೆ ಕರ್ನಾಟಕದಲ್ಲಿ ನಾವು 75 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಸ್ವತಂತ್ರದ ಮೂಲಕ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡುವಂತ ಆದ್ದರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಈ ಕಾಂಗ್ರೆಸ್ ಏನೋ ಅಧಿಕಾರಕ್ಕೆ ಬರಬೇಕಂದ್ರೆ ಚಲವಾದಿ ಒಳ್ಳೆಯ ಸಮುದಾಯಕ್ಕೆ ನೀವು ನ್ಯಾಯ ಧರಿಸಿಕೊಡ್ಬೇಕು. ಈ ಒಂದು ವೈಜ್ಞಾನಿಕ ವರದಿಯಲ್ಲಿ ಭ್ರಷ್ಟಾಚಾರ ನಡೆದಿರುವ ವಾಸನೆ ಕಂಡು ಬಂದಿದೆ. ಆ ಭ್ರಷ್ಟಾಚಾರ ತನಿಖೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ಗಳ ನೇತೃತ್ವದಲ್ಲಿ ನಾಗಮೋಹನ್ ದಾಸ್ ಅನ್ನುವಂತ ವ್ಯಕ್ತಿಯ ಆ ಜಡ್ಜ್ ಅನ್ನುವಂತ ಏನಂತಾರೆ ಅನ್ಯಾಯ ಮೂರ್ತಿ ಆ ಮೂರ್ತಿ ಯಾವುದೇ ಭ್ರಷ್ಟಾಚಾರ ಮಾಡಿ ಅನ್ಯಾಯ ಮಾಡಿ ಆದ್ದರಿಂದ ಅದನ್ನು ಭ್ರಷ್ಟಾಚಾರದ ವಾಸನೆಯನ್ನು ಬಯಲುಗೊಳ್ಳುವಂತ ತಂತ್ರ ಮಾಡಬೇಕಂತ ಹೇಳ್ತು. ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಕೊನೆ ಸಂದೇಶವನ್ನು ಈ ಚಳವಳಿ ಸಮುದಾಯದಿಂದ ಏನಾದರೂ ಕೂಡಲೇ ನಮ್ಮ ಸಮುದಾಯಕ್ಕೆ ಎ ದರ್ಜೆಯಲ್ಲಿ ನಮಗೆ ನೇಮಕಾತಿ ಮಾಡಿಕೊಡಬೇಕು. ಬಿ ದರ್ಜೆಯಲ್ಲಿ ಮತ್ತೆ ಕಡಿಮೆ ಸಂಖ್ಯೆ ಎರಡನೇ ಸಮುದಾಯ ನೋಡಬೇಕು. ಇಲ್ಲದಾದಲ್ಲಿ ಈ ಅವಿಜ್ಞಾನಿಕ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಅಂತ ನಾವು ಬಲಗೈ ಸಮುದಾಯದ ಒತ್ತಾಯವನ್ನು ಮಾಡಿದ್ದೇವೆ. ಈ ಸಮುದಾಯವನ್ನು ಪರಿಗಣಿಸಬಾರದಂತ ಹೇಳ್ತಾ ಎಚ್ಚರಿಸುವ ಮೂಲಕ ನಿಮ್ಮನ್ನು ಗಂಭೀರವಾದಂತಹ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ.